ಶಾಮನೂರು ಶಿವಶಂಕರಪ್ಪನವರು ರಾಜ್ಯ ಕಂಡಂತ ಧೀಮಂತ ರಾಜಕಾರಣಿ, ಅಜಾತ ಶತ್ರುವಾಗಿನೇ ರಾಜಕಾರಣ ಮಾಡಿರ್ತಕ್ಕಂಥ ಶಾಮನೂರು ಶಿವಶಂಕರಪ್ಪನವರು 95 ವರ್ಷ ವಯಸ್ಸಾಗಿತ್ತು. ಅವರ ಸಮಕಾಲೀನರು ತುಂಬಾನೇ ಕಷ್ಟ. ಆದ್ರೆ ಅವರ ಬಾಲ್ಯದ ಸ್ನೇಹಿತರು ಒಬ್ರು ಇದ್ದಾರೆ, ರಿಕಪ್ ಚಂದ್ ಅಂತ ಹೇಳಿ, ಅವ್ರನ್ನು ಸಹ ಮಾತಾಡ್ತೀನಿ. ಸರ್, ತಾವು ಶಾಮನೂರು ಅವರ ಶಿವಶಂಕರಪ್ಪನವರ ಆತ್ಮೀಯ ಸ್ನೇಹಿತರು. ನಿಮ್ಮ ಅವರ ಸ್ನೇಹ ಹೇಗಿತ್ತು? ಬಾಲ್ಯ ಸ್ನೇಹಿತರು ನಮ್ಮ ಅಲ್ಲಿ ಮನಿ ಹಿಂದ್ ಕಡೆಗೆ ಅಲ್ಲೇ ಹೊಗದಿ ಸರ್ಕಲ್ನಾಗ ಮನಿ ಇತ್ತು. ದಿವಸ ಭೇಟಿ ಆಗೋದು, ದಿವಸ ಜೊತೆಗೆ ಆಟ ಆಡೋದು ಎಲ್ಲ ಮಾಡ್ತಿದ್ವಿ. ಆಮೇಲೆ ಅವ್ರ ತಂದೆ ತಾಯಿನೂ ಸುಧಾ ಬಹಳ ಪ್ರೇಮವಾಗಿದ್ರು, ಎಲ್ಲ ಚೆನ್ನಾಗಿದ್ರು. ನಾವು ಮೊದ್ಲಿಂದ ಈಗ 180 ವರ್ಷ ಆಯ್ತು ಇಲ್ಲಿ ದಾವಣಗೆರೆಗೆಲ್ಲ ಕಂಪ್ಲೀಟ್ ಆಗಿ. ದಾವಣಗೆರೆ ಇಂಪ್ರೂವ್ ಮಾಡ್ಬೇಕಾದ್ರೆ ಸಂಕಪ್ಪನಾಗ ಎಲ್ಲ ಸೇರಿ ಎಲ್ಲ ಮಾಡಿದ್ವಿ. ದಾವಣಗೆರೆ ಇಂಪ್ರೂವ್ ಎಲ್ಲ ಆಯ್ತು. ಅವಾಗ ದಾವಣಗೆರೆ ಸ್ವಲ್ಪ ಗಲಾಟೆ ಟೈಮ್ ಇತ್ತು, ಎಲ್ಲ ಸಮಾಧಾನ ಮಾಡಿ ಎಲ್ಲ ಕಂಪ್ಲೀಟ್ ದಾವಣಗೆರೆ ಇಂಪ್ರೂವ್ ಆಯ್ತು. ಆಮೇಲೆ ನಾವು ಮತ್ತೇನು ಹೇಳ್ಕೊ, ಈಗ ಅವರು ರಾಜಕಾರಣದ ವಿಚಾರಗಳನ್ನ ನಿಮ್ ಜೊತೆಗೆ ಚರ್ಚೆ ಮಾಡ್ತಾ ಇದ್ರ? ರಾಜಕಾರಣದಲ್ಲಿ ಹೇಳ್ತಾ ಇದ್ರು. ನಾನು ರಾಜಕಾರಣಿಗೆ ಬರಲ್ಲ, ನಾನು ಬಿಸ್ನೆಸ್ ನಾಗಿದ್ದೀನಿ, ನನಗೆ ಬಿಸ್ನೆಸ್ ಬೇರೆ ಯಾವ ಬರಲ್ಲ, ನಾ ರಾಜಕಾರಣದಲ್ಲಿ ಬರಲ್ಲ ಅಂತ ನಮ್ಮ ತಂದೆ ತಾಯಿನೂ ಹೇಳಿದ್ರು. ನೀನು ಅಂಗಡಿ ಮೇಲೆ ಇರಬೇಕು, ಅಂಗಡಿ ಬಿಸ್ನೆಸ್ ಮಾಡಬೇಕು, ಹಳ್ಳಿಗೆ ಉದ್ರಿ ಕೊಟ್ರೆ ವಸೂಲಿಗೆ ಹೋಗ್ಬೇಕು, ಎಲ್ಲ ಆ ನಮೂನಿ ನಮ್ದು ನಡೀತಾ ಇತ್ತು. 180 ವರ್ಷದಿಂದ ನಡೀತಾ ಐತಿ. ಆಮೇಲೆ ನಾವು ಮೋತಿ ಟಾಕೀಸ್ ಓನರು. ಆಮೇಲೆ ನಾವು ಹಂಗೆ ನಡೀತಾ ಇದ್ವಿ, ಪ್ರೇಮವಾಗಿ ನಡೀತಾ ಇದ್ವಿ. ಕೊನೆ ತನಕನೂ 1 ತಿಂಗಳ ಕೆಳಗೆ ಪ್ರೇಮವಾಗಿ ಮಾತಾಡಿದ್ವಿ. ಒಬ್ಬರು ನಾವು 108 ವರ್ಷ ಬಾಳ್ಬೇಕು ಎಲ್ಲ ಮಾತಾಡ್ತಿದ್ವಿ. 108 ವರ್ಷ ಆಗಲ್ಲಪ್ಪ ಸಂಕಲ್ಪ, ನಮ್ದು ಕೊನೆ ಕಾಲ, ನಾವು ನಿನ್ಗಿಂತ ಮುಂಚೆ ಹೋಗ್ತಾನೆ, ಇಲ್ಲ ನಾನು ಹೋಗ್ತಾನೆ ಮುಂಚೆ ಅಂತ ಹಿಂಗೆ ಮಾತಾಡ್ತಿದ್ವಿ. ಈ ಸಂಕಪ್ಪನಾಗ ನಮ್ಗಿಂತ ಮುಂಚೆ ಹೋದ್ರು, ನಮಗೆ ಹಿಂದೆ ಉಳಿಸೋದ್ರು. ನಾವು ಈಗ ಹೋಗೋ ಟೈಮ್ ಆಗೈತಿ. ಅವ್ರು ಹೋದ್ರು ಅಂದ್ರೆ ನನಗೂ ದುಃಖ ಚೂಷಣೆ ಬಹಳ ಆಗ್ತಾ ಐತಿ. ನಾನು ಈಗ ಹೋಗಿದಾಗ ಬೇಡ, 1 ವರ್ಷ 2 ವರ್ಷ ತಗ ನಾನು ಹೋಗ್ತಾನೆ, ನಾನು ಅವ್ರಿಗೆ ಅಲ್ಲೇ ಮುಂದೆ ಭೇಟಿ ಆಗ್ತೀವಿ. ನೀವು ಅವ್ರಿಗೆ 95 ವರ್ಷ, ಅವರ ಆರೋಗ್ಯದ ಗುಟ್ಟು ಏನು ಅಂತ? ಇಷ್ಟೊಂದು ವರ್ಷಗಳು, ಯಾಕಂದ್ರೆ 60-70 ವರ್ಷ ಅಂದ್ರೆ ಬಹುಬಳ ಹೆಚ್ಚಳ. ಈಗ 95 ವರ್ಷ ಬದುಕಿದಾರೆ, ಅವರ ಆರೋಗ್ಯದ ಗುಟ್ಟೇನು? ಆರೋಗ್ಯ ನನಗೆ ಚೆನ್ನಾಗೈತಿ. ಅವ್ರದ್ದು ಆರೋಗ್ಯ ಈಚೀಚೆಗೆ ಅವ್ರ ಆರೋಗ್ಯ ಕೆಡ್ತು, ಸ್ವಲ್ಪ ತೊಂದರೆ ಆಯ್ತು, ದೇಹಕ್ಕೆ ಎಲ್ಲ ಇದು ಆಯ್ತು. ಅವ್ರು ಇದರಿಂದಲೇ ಸ್ವಲ್ಪ ತೊಂದರೆ ಪಟ್ಕೊಂಡು, ಸಂಕಲ್ಪ ನೀವು ಸಾಕು, ಇನ್ನು ಆರಾಮಾಗಿರ್ಬೇಕು ಅಂತ ನಾನು ಹೇಳ್ತಾ ಇದ್ದೆ ಆಗ್ಲೆಲ್ಲ. ಅವರು ಸ್ವಲ್ಪ ಈ ರಾಜಕೀಯದಲ್ಲಿ ಸೇರ್ಕೊಂಡು ಸ್ವಲ್ಪ ತೊಂದರೆ ಆಗಕ್ಕಂತು. ಆಮೇಲೆ ಬಹಳ ತೊಂದರೆ ಆಯ್ತು ಅವ್ರಿಗೂ ರಾಜಕೀಯ ಇದರಲ್ಲಿ. ನಾನಂದೆ ರಾಜಕೀಯ ಬಿಟ್ಬಿಡ್ರಪ್ಪ, ದೇವ್ರ ಧ್ಯಾನ ಮಾಡ್ಕೊಂತ ಈಗಣ ನಾನು ಅದು ಹೇಳ್ತಾ ಇದ್ದೆ ಅವ್ರಿಗೆ. ದೇವ್ರ ಧ್ಯಾನ, ದೇವಸ್ಥಾನದ ನಮ್ಮೆಲ್ಲ ಪರಮಾತ್ಮನ ಶ್ರಮಣದಲ್ಲಿ ನಾವು ಹೋಗ್ಬೇಕು. ಈಗ ಇನ್ನು ರಾಜಕೀಯ ಪಾಸ್ಕಿ ಎಲ್ಲ ಬಿಟ್ಬಿಡು ಅಂತ ಹೇಳ್ತಾ ಇದ್ದೆ. ಆದ್ರೂ ಅವ್ರವ್ರ ಜನಕ್ಕೆ ಬಿಡ್ತಿದ್ಲ, ಅವ್ರಿಗೆ ಕರ್ಕೊಂಡು ಹೋಗಿ ರಾಜಕೀಯದಲ್ಲೇ ಮಾತಾಡ್ತಿದ್ರು, ಎಲ್ಲ ಇದೇ ಆಗ್ತಿತ್ತು. ಅವ್ರು ಅದರಿಂದ ಸುಸ್ತಾಗಿ ಪಾಪ ಹೋದ್ರು. ನೀವು ಅವ್ರೆಲ್ಲರ ಪ್ರವಾಸಕ್ಕೆ ಹೋಗಿದ್ರೆ ಯಾವಾಗಾದ್ರು? ಅದೇ ರಾಜಸ್ಥಾನಕ್ಕೆ ಬಂದಿದ್ರು ನಾವು. ನಮ್ಮ ಅಣ್ಣ ಅಕ್ಕ ಮದ್ವೆ ಆದಾಗ ಬಂದಿದ್ರು. ಅವ್ರ ಅಪ್ಪರು ಎಲ್ಲ ಬಂದಿದ್ರು ಅವ್ರ ಮದ್ವೆಗೆ. ಆಮೇಲೆ ನಾವು ರಾಜಸ್ಥಾನಕ್ಕೆಲ್ಲ ಹೋಗ್ತಿದ್ವಿ, ಮದ್ವೆ ಎಲ್ಲ ಅಲ್ಲೇ ನಡೀತಿತ್ತು. ನಾವು ಆಮೇಲೆ ಜೊತೆಗಿದ್ವಿ. ಆಮೇಲೆ ನಾವೆಲ್ಲ ಸಣ್ಣ ದೊಡ್ಡದಾದ್ಮೇಲೆ ಆಮೇಲೆ ನಾವು ದಾವಣಗೆರೆ ರಾಜಸ್ಥಾನಕ್ಕೆ ಹೋಗ್ತಾ ಇದ್ವಿ. ರಾಜಸ್ಥಾನಕ್ಕೆ ಬಂದಿದ್ವಿ ಅವ್ರಪ್ಪರು ಅವರೆಲ್ಲ. ಆಮೇಲೆ ಮತ್ತೆ ನಾವು ಸಂಕಲ್ಪ ಬಂದಿಲ್ಲ. ವ್ಯಾಪಾರದ ವಿಚಾರವಾಗಿ ಏನಾದ್ರು ಚರ್ಚೆ ಮಾಡ್ತಿದ್ರಾ? ವ್ಯಾಪಾರ ವಿಚಾರವಾಗಿ ನಾವು ಬಟ್ಟೆ ಅಂಗಡಿ, ಅವ್ರಂದ್ರು ನೀನು ರಾಜಕೀಯಕ್ಕೆ ಬಂದ್ಬಿಡು ಅಂತ ಹೇಳ್ತಾ ಇದ್ರು. ನಾನು ರಾಜಕೀಯಕ್ಕೆ ಹೋಗಲ್ಲ ಅಂದೆ. ಯಾಕಂದ್ರೆ ನಮ್ಮ ಅಪ್ಪರು ಒಬ್ಬರೇ ಇದ್ರು, ಅಣ್ಣ ತಮ್ಮಂದ್ರೆ ಯಾರಿಲ್ಲ, ಒಬ್ಬರೇ ಇದ್ರು. ಸಾಕು ನೀವು ಜನ ಮಕ್ಕಳು ನನಗೆ ಆರಾಮಾಗಿ ಕೆಲಸ ಮಾಡ್ರಿ, ಅಂಗಡಿ ನಡ್ಸ್ಕೊಂತ ಹೋಗ್ರಿ ಅಂತ ಹಂಗೆ ಕಾಲ ಕಳೆದ್ವಿ. ಅವರಲ್ಲಿ ನಿಮ್ಗೆ ತುಂಬಾ ಇಷ್ಟ ಆಗೋದೇನು? ಏನ್ ಇಷ್ಟ ಆಗ್ತಿತ್ತು ಅವ್ರನ್ನ ನೋಡಿದ್ರೆ? ಅವ್ರು ನಾವು ಸ್ನೇಹಿತವಾಗಿದ್ದೀವಿ ಬಹಳ ಮೊದ್ಲಿಂದ. ನಾವು ಏನ್ ಕಂಡ್ರೆ ಇಷ್ಟ ಆಗ್ತಿತ್ತು ಸ್ನೇಹಿತರು ಅಂದ್ರೆ, ಇಲ್ಲಿ ಸ್ಕೂಲ್ ಓದ್ಬೇಕಾದ್ರೆ ಅವ್ರು ನಮ್ಗಿಂತ 2 ಕ್ಲಾಸ್ ಮುಂದಿದ್ರು, ನಾವು 2 ಕ್ಲಾಸ್ ಹಿಂದಿದ್ದೆ. ಅವಾಗಿಂದ ನಡೀತಾ ಐತಿ, ಹಂಗೆ ಪ್ರೇಮವಾಗಿ ನಡೀತಾ ಐತಿ. ಈಗಲೂ ಅದೇ ಪ್ರೇಮವಾಗಿತ್ತು. 1 ತಿಂಗಳ ಕೆಳಗೆ ನಮಗೆ ಭೇಟಿ ಆದ್ರು, ಅಲ್ಲೆಲ್ಲ ಮಾತಾಡ್ಸ್ಕೊಂಡು ಥ್ಯಾಂಕ್ಸ್ ಕೊಟ್ಟು, ನೋಡಪ್ಪ ಇನ್ನು ನಿಮ್ದು ಇನ್ನೂ 6 ವರ್ಷ ಐತಿ, ನಂದು ಇನ್ನೂ 9 ವರ್ಷ ಐತಿ ಅಂದೆ. 100 ವರ್ಷ ಬದುಕಿ ಸಾಕಪ್ಪ ಅಂದ್ರೆ ಅವ್ರು ಈಗಲೇ ಕಣ್ಣು ಮುಚ್ಚಿಬಿಟ್ರು, ಈಗ ಹೋಗ್ಬಿಟ್ರು, ನಮಗೆ ಬಿಟ್ಟು ಹೋಗ್ಬಿಟ್ರು. ನನಗೆ ಅದೇ ದುಃಖ ಚೂಷಣೆ ನಡೀತಾ ಐತಿ. ನಾನು ಅದಕ್ಕೆ ಈಗ
ಇಲ್ಲಿ ತನಕ ಬಂದು ಭೇಟಿ ಆಗಕ್ಕೆ ಬಂದೆ ಮನೆಯಿಂದ ಸೀದಾ ಇಲ್ಲಿ ತನಕ. ಆದರೂ ನನಗೆ ಸಮಾಧಾನ ಆಗಬಾರ್ದು. ಏನು ಮಾಡಲ, ನನಗೆ ಸುಸ್ತಾಗ್ಬಿಟ್ಟೆ. ನಾನು ಈಗ ಅವ್ರು ಹೋಗಿದಾಗಂತ ನನಗೂ ಎಲ್ಲ ಇದು ಆಗ್ತೈತೆ, ಅದು ಹಿಂಗಾಗ್ಬಿಟ್ಟೈತಿ. ಆ ಎಲ್ಲ ಜನ ಬೇಗ ಹೇಳ್ತಾರೆ, ಯಾವ ಯೋಚನೆ ಮಾಡ್ಬೇಡ, ಎಲ್ಲ ಹೋಗೋದೆ ಕಾಯಂ ಪರಮಾತ್ಮನ ಶ್ರಮಕ್ಕೆ ಹೋಗಲೇಬೇಕು. ಅದಕ್ಕೆ ಎಲ್ಲ ಧೈರ್ಯವಾಗಿ ಹೇಳ್ತಾ ಇದ್ದಾರೆ. ಅದೇ ಹಾಗೆ ನಡೀತಾ ಇತ್ತು. ಸ್ವಲ್ಪ ಧೈರ್ಯ ಮಾಡ್ತಾನೆ, ಹಾಗೆ ಕಾಲ ಕಳೀತಾ ಇದ್ದೀನಿ. ಈಗ ನಿಮ್ದು ಜಾತಿ ಬೇರೆ ಇತ್ತು, ಅವ್ರದ್ದು ಜಾತಿ ಬೇರೆ. ಜಾತಿ ವಿಚಾರದಲ್ಲಿ ಏನಾದ್ರು ಚರ್ಚೆಗಳು ಮಾಡ್ತಾ ಇದ್ರ ಅಂತ ಭಾವಗಳು ಏನಾದ್ರು ಇದ್ವಾ? ಲಿಂಗಾಯತ್ಗೂ ಮಾಡೋಣ ಎಲ್ಲ ಒಂದೇ. ಮೊದ್ಲಿಂದ ಲಿಂಗಾಯತ್ಸು ನಾವು ಲಿಂಗಾಯತ್ಗಿದ್ವಿ. ನಾವು ಈ ಪಂಗಡಕ್ಕೆ ಸೇರಿದ್ವಿ, ಜೈನ್ಸ್ ಪಂಗಡಕ್ಕೆ. ಅವರು ಲಿಂಗಾಯತ್ಗಾಗಿ ಉಳ್ಕೊಂಡ್ರು. ಬಾಕಿ ಎಲ್ಲ ಒಂದೇ ಪಂಗಡ ಇತ್ತು. ಅವ ಲಿಂಗಾಯತ್ಗಿದ್ರು, ಲಿಂಗಾಯತ್ ಸಂತಾನ ಇತ್ತು. ಆಮೇಲೆ ಜೈನ್ ಆತು. ಆ ಲಿಂಗಾಯತ್ಗಿಂತ ಪಂಗಡಗಳು ಬೇರೆ ಬೇರೆ ಆದ್ವು. ಕೆಲವು ಇದಕ್ಕೆ ಹೋದ್ರು, ಅದಕ್ಕೆ ಹಿಂಗಾದ್ರು. ಅದಕ್ಕೆ ನಾವು ಲಿಂಗಾಯತ್ಗೂ ಮೊದ್ಲಿಂದ ನಮ್ಮ ಯಾವತ್ತು ಬರ್ಲೇ ನಿಮ್ಮ ಮಧ್ಯೆ ಜಾತಿ ಇಲ್ಲ, ಬರ್ಲೇ ಇಲ್ಲ. ನಾವು ಅವರು ಲಿಂಗಾಯತ್ ಟೈಪೇ ಇದ್ವಿ, ಅವರು ಜೈನ್ ಟೈಪೇ ನಡೆದ್ರು. ಯಾವುದು ಹಿಂಸೆ ಮಾಡಕ್ಕೂ ಪಾಡಕ್ಕೂ ಎಲ್ಲ ಬಂದ್ ಮಾಡಿಸಿದ್ರು. ಈ ಊರಾಗೆಲ್ಲ ಊರಾಗ ಭಾರಿ ಶಾಂತಿ ನಡೀತಾ ಐತಿ. ಈಗ ಯಾವ ತರ ತೊಂದರೆ ಇಲ್ಲ. ಅದಕ್ಕೆ ಇದಿಷ್ಟು ಅವರ ಬಾಲ್ಯ ಸ್ನೇಹಿತರಾಗಿರ್ತಕ್ಕಂಥ ರಿಕಬ್ ಚಂದ್ ಅವರ ಮಾತುಗಳು. ಶಾಮನೂರು ಶಿವಶಂಕರಪ್ಪನವರು ನಾವು ಬಹಳಷ್ಟು ಆತ್ಮೀಯರಾಗಿದ್ವಿ. ಶಾಮನೂರು ಶಿವಶಂಕರಪ್ಪನವ್ರನ್ನ ನಾವು ಅವರಿಬ್ಬರು ಶತಾಯುಷಿಗಳಾಗಿ ಬದುಕಬೇಕು ಅನ್ನೋ ಒಂದು ಆಸೆಯನ್ನ ಕಂಡಿದ್ವಿ ಅನ್ನೋ ಒಂದು ಮಾತುಗಳನ್ನ ಅವರ ಆತ್ಮೀಯ ಸ್ನೇಹಿತರು ಹೇಳ್ಕೊತಾ ಇರುವಂತದ್ದು. ಕ್ಯಾಮರಾಮನ್ ಮಹೇಶ್ ಜೊತೆ ವೀರೇಶ್ ದನಿ, ಗ್ಯಾರಂಟಿ ನ್ಯೂಸ್, ದಾವಣಗೆರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.